ಕೋರ್ಟ್ಗೆ ಹಾಜರಾದ ಬಳಿಕ ರಾಹುಲ್ ಗಾಂಧಿಯವರು ಮೀಟಿಂಗ್ ನಡೆಸಲಿದ್ದಾರೆ. ಚುನಾವಣೆಯಲ್ಲಿ ಸೋತವರು ಮತ್ತು ಗೆದ್ದವರ ಜೊತೆ ಸಭೆ ಮಾಡ್ತಾರೆ. ಅಂದರೆ ಈ ಕೋರ್ಟ್ಗೆ ಹೋಗಿ ಬಂದ ಮೇಲೆ ಅಲ್ಲಿ ವಿಚಾರಣೆಯನ್ನು ಎದುರಿಸಿದಾದ ಮೇಲೆ ಮತ್ತವರು ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಸೋತವರು ಮತ್ತು ಗೆದ್ದವರ ಜೊತೆಗೆ ಮಾತುಕತೆ ನಡೆಸ್ತಾರೆ ರಾಹುಲ್ ಗಾಂಧಿಯವರು. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ. ಬೆಂಗಳೂರಿನ ಇಂದಿರಾ ಭವನದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಇಲ್ಲಿ ಸೋತವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾರೆ. ಧೈರ್ಯಗೆಡಕ್ಕೆ ಹೋಗಬೇಡಿ, ಮುಂದಿನ ಚುನಾವಣೆಗೆ ರೆಡಿಯಾಗಿ, ಸೋತ್ವಿ ಅಂತ ಮನೇಲಿ ಕೂರಬೇಡಿ, ಕಾರ್ಯಕರ್ತರ ಜೊತೆಗಿರಿ, ಸಂಘಟನೆ ಮಾಡಿ, ಪಕ್ಷಕ್ಕೆ ನಿಮ್ಮ ಶ್ರಮ ಇರಲಿ, ಸೋಲು ಗೆಲುವು ಸಹಜ, ಈ ರೀತಿ ಕೆಲವೊಂದಿಷ್ಟು ನೀತಿ ಪಾಠಗಳನ್ನು ಮಾಡಲಿದ್ದಾರೆ. ಗೆದ್ದವರಿಗೆ ಅಭಿನಂದಿಸ್ತಾರೆ ಕಾಂಗ್ರೆಸ್ ನಾಯಕ. ಸಹಜವಾಗಿ ಗೆದ್ದಂಥವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾರೆ. ಮುಂಬರುವ ಚುನಾವಣೆಗಳಿಗೆ, ಅದು ಸ್ಥಳೀಯ ಆಗಿರ್ಬೋದು, ಯಾವುದೇ ಚುನಾವಣೆಗಳಾಗಿರ್ಬೋದು, ರೆಡಿಯಾಗುವಂತೆ ಸೂಚನೆಯನ್ನು ಕೂಡ ರಾಹುಲ್ ಗಾಂಧಿಯವರು ಕೊಡಲಿದ್ದಾರೆ. ನೋಡಿ, ಈಗ ಗೆದ್ದಂಥ 9 ಜನ ಸಂಸದರು ಕೂಡ ಇವತ್ತು ಹಾಜರಿರ್ತಾರೆ ಇಂದಿರಾ ಭವನದಲ್ಲಿ. ಸೋತಂಥ ಅಭ್ಯರ್ಥಿಗಳು ಕೂಡ ಈ ಸಂದರ್ಭದಲ್ಲಿ ಬರ್ತಾರೆ. ರಾಹುಲ್ ಗಾಂಧಿಯವರು ಎಲ್ಲರ ಜೊತೆಗೂ ಕೂಡ ಮಾತುಕತೆ ನಡೆಸ್ತಾರೆ. ಗೆದ್ದಂಥವ್ರಿಗೆ ವಿಶ್ ಮಾಡ್ತಾರೆ. ಸಹಜವಾಗಿ ಸೋತವ್ರಿಗೆ ಧೈರ್ಯವನ್ನು ತುಂಬುತ್ತಾರೆ. ಅಂದರೆ ಮುಂದೆ ನಿಮ್ಮ ನಿರಂತರವಾದಂಥ ಹೋರಾಟ ಇರಲಿ, ಕಾಂಗ್ರೆಸ್ ಏನಿದೆ ಈಗ ಗ್ಯಾರಂಟಿಗಳಿದ್ದಾವೆ, ರಾಹುಲ್ ಗಾಂಧಿಯವರ ವರ್ಚಸ್ಸು, ಇವೆಲ್ಲವನ್ನೂ ಕೂಡ ಕ್ರೋಢೀಕರಣ ಮಾಡಿಕೊಂಡು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ರೆಡಿಯಾಗಿ ಅನ್ನುವಂಥ ಒಂದು ಸಂದೇಶವನ್ನು ರಾಹುಲ್ ಗಾಂಧಿಯವರು ಕೊಡಲಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಗೆದ್ದಾಗ ಎಲ್ಲರೂ ಬರ್ತಾರೆ, ಸೋತಾಗ ಯಾರೂ ಬರಲ್ಲ. ಆದರೆ ರಾಹುಲ್ ಗಾಂಧಿಯವರು ನೋಡಿ, ಸೋತಂಥವ್ರ ಜೊತೆಗೂ ಕೂಡ ಸಭೆಯನ್ನು ಮಾಡಿ, ಪಕ್ಷ ನಿಮ್ಮ ಜೊತೆಗಿರುತ್ತೆ ಯಾವಾಗಲೂ ಕೂಡ ಅಂಥೇಳಿ ಸಂದೇಶವನ್ನು ಕೊಡಲಿದ್ದಾರೆ. ನೋಡಿ, ಈಗ 9 ಜನ ಗೆದ್ದರು. ಉಳಿದಂತೆ ಘಟಾನುಘಟಿ ನಾಯಕರು ಕೂಡ ಲೋಕಸಭೆ ಅಖಾಡದಲ್ಲಿ ಸೋತರು. ಆಮೇಲೆ ಸ್ವಲ್ಪ ಮಾರ್ಜಿನಿಂದ ಸೋತಂಥವರು, ಅವ್ರಿಗೂ ಕೂಡ ಆತ್ಮವಿಶ್ವಾಸವನ್ನು ತುಂಬ್ತಾರೆ ಮತ್ತು ತಮ್ಮದೇ ಆದಂಥ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ಕೊಡ್ತಾರೆ. ಮತ್ತು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರಿಗೆ ಈಗ ಉತ್ತಮವಾದಂಥ ಪ್ರದರ್ಶನವನ್ನು ಏನು ರಾಜ್ಯದಲ್ಲಿ ತೋರಿದ್ದಾರೆ. ಒಂದಿದ್ದಂಥ ಸೀಟ್ ರೀ ಲಾಸ್ಟ್ ಟೈಮ್ 2019ರಲ್ಲಿ 9 ಆಗಿದೆ. ಒಳ್ಳೆಯ ಒಂದು ಬೆಳವಣಿಗೆ ಕಾಂಗ್ರೆಸ್ನದ್ದು ಲೋಕಸಭಾ ಚುನಾವಣೆಯ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದರೆ. ಹಾಗಾಗಿ ಅವ್ರಿಗೂ ಕೂಡ ಸಹಜವಾಗಿ ಶುಭಾಶಯಗಳನ್ನು ಕೋರ್ತಾರೆ. ಈಗ ಮೊದಲು ಕೋರ್ಟ್ಗೆ ಹಾಜರಾಗ್ತಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗಿ ಅಲ್ಲಿ ವಿಚಾರಣೆಯನ್ನು ಎದುರಿಸಿ, ಅದಾದ ಮೇಲೆ ಇಂದಿರಾ ಭವನದಲ್ಲಿ ಮೀಟಿಂಗನ್ನು ಕರೆದಿದ್ದಾರೆ. ಬಹುಶಃ 11:30 ಹೊತ್ತಿಗೆ ಶುರುವಾಗ್ಬೋದು. ಅಷ್ಟರೊಳಗಡೆ ಕೋರ್ಟ್ನ ಒಂದು ಕೆಲಸ ಮುಗಿಬೋದು. ಎಲ್ಲ ಅಭ್ಯರ್ಥಿಗಳು ಕೂಡ ಈಗ ಬಂದಿದ್ದಾರೆ. ಸೋತಂಥವ್ರು ಗೆದ್ದಂಥವರು ಕೂಡ. ಅವ್ರು ಯಾರ್ಯಾರೆಲ್ಲ ಮುನಿಸ್ಕೊಂಡು ಅಂದರೆ ಯಾರ್ಯಾರೆಲ್ಲ ಬೇಸರದಲ್ಲಿದ್ದಾರೋ, ಸೋತ್ವಿ ಅಂಥೇಳಿ, ಅಥವಾ ಯಾರು ನೊಂದ್ಕೊಂಡಿದ್ದಾರೋ ಅಂಥವ್ರಿಗೆ ಧೈರ್ಯವನ್ನು ರಾಹುಲ್ ಗಾಂಧಿಯವರು ತುಂಬಲಿದ್ದಾರೆ. ಡಿ ಸಿ ಎಂ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯನವರು ಕೂಡ ಸಂದರ್ಭದಲ್ಲಿ ಸಾಥ್ ಕೊಡ್ತಾರೆ.